ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ತನ್ವಿದು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಆನ್ಯುವಲ್ ಡೇ, ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗು 6 o'clock ಎದ್ದು ಅವಳನ್ನೆಲ್ಲನೂ ಬೇಗನೆ ಎದ್ದು ರೆಡಿ ಮಾಡಿ 7 o'clock ಅಲ್ಲಿಗೆ ಮೇಕಪ್ ಮಾಡೋದಕ್ಕೆ ಬೇಗನೆ ಬರಬೇಕು ಅಂತ ಹೇಳಿದರು. ನಾನಿಲ್ಲಿ ಅಲ್ಲಿ ಮೇಕಪ್ ಮಾಡೋಕ್ಕೆ ಬಿಟ್ಟಿಲ್ಲ, ನಾನೇ ಎಲ್ಲನೂ ಅವಳಿಗೆ ಮೇಕಪ್ ಮಾಡಿಬಿಟ್ಟು ನಾವಿಲ್ಲಿ 7:30 ಅಲ್ಲಿ ರೀಚ್ ಆದ್ವಿ. ಅಷ್ಟರಲ್ಲಿ ನಮ್ಮ ಫ್ರೆಂಡು ಜಾಗನ ಮುಂದೆನೇ ಇಟ್ಕೊಂಡಿದ್ರು. ನಾವು ಹೋಗಿ ಮುಂದೆನೇ ಕುತ್ಕೊಂಡ್ವಿ. ತುಂಬಾ ಚೆನ್ನಾಗೆಲ್ಲನೂ ಡೆಕೋರೇಟ್ ಮಾಡಿದರು ಅಂತಲೇ ಹೇಳ್ಬೋದು. ನೋಡಿ, ಬೇಗನೆ ಮಕ್ಕಳನ್ನೆಲ್ಲ ಬೇಗನೆ ಎಬ್ಬಿಸಿ ರೆಡಿ ಮಾಡಿ ಕರ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ ಇತ್ತು. ಅವಳನ್ನ ಅಲ್ಲಿ ಮೇಕಪ್ ರೂಮಲ್ಲೇ ಬಿಟ್ಬಿಟ್ಟು ನಾವಿನ್ನೂ ತಿಂಡಿ ತಿಂದಿರಲಿಲ್ಲ. ಸರಿ, ಹೋಗಿ ಆಚೆ ಕಡೆ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಬರೋಣ ಅಂತ ಹೊಟ್ವಿ. ನೋಡಿ, ಚಿಕ್ಕ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. Guides troop, well disciplined, well mannered, beautiful, melodious music we can hear. This is the honor we are giving to him on behalf of Cordial Education Committee. Along with him, we have our Captain Lakshmikant R. ಅವರಿಗೆ ಬರುವ ದಿರಿಸಿನಲ್ಲೇ ಗೊತ್ತಾಗ್ತದೆ ಸೈನಿಕ ವೃತ್ತಿಯ. ಹಾರ್ಟಿ ವೆಲ್ಕಮ್ ಟು ಯು ಸರ್. ನೀವು ಓದಿದ ಶಾಲೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದೀರಾ. ಇದಕ್ಕಿಂತ ದೊಡ್ಡ ಸನ್ಮಾನ ಇನ್ನೊಂದಿಲ್ಲ. ಜೋರಾದ ಚಪ್ಪಾಳೆ ಕ್ಯಾಪ್ಟನ್ ಲಕ್ಷ್ಮೀಕಾಂತ್ ಆರ್ ಅವರೊಟ್ಟಿಗೆ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ನಾವು ಆಚೆ ಕಡೆ ಹೋಗಿ ತಿಂಡಿ ತಿನ್ಕೊಂಬರೋಷ್ಟರಲ್ಲಿ ಅಲ್ಲಿ ಆರ್ ಲಕ್ಷ್ಮೀಕಾಂತ್ ಅವರು ಕಾರ್ಡಿಯಲ್ ಹೈಸ್ಕೂಲ್ನಲ್ಲೇ ಓದಿದವರಂತೆ. ಅವ್ರನ್ನ ಗೆಸ್ಟ್ ಆಗಿ ಕರೆಸಿದ್ರು. ತುಂಬ ಹೆಮ್ಮೆ ಅಂತಲೇ ಹೇಳ್ಬೋದು. ಆ ಸ್ಕೂಲಲ್ಲೇ ಓದೋ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಗೆಸ್ಟಾಗಿ ಬಂದಿರೋದು ಒಂಥರ ಹೆಮ್ಮೆ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳೆಲ್ಲನೂ ಕಾತುರತೆಯಿಂದ ಕಾಯ್ತಾ ಇದ್ರು, ಯಾವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಗೆಸ್ಟ್ ಎಲ್ಲ ಬಂದು ಅವ್ರದ್ದೆಲ್ಲನೂ ಸ್ವಲ್ಪ ಭಾಷಣ ಎಲ್ಲ ಇದ್ದೇ ಇರುತ್ತಲ್ವ, ಎಲ್ಲನೂ ಮುಗಿಸಿದ್ದಾದಮೇಲೆ ಮಕ್ಕಳದು ಡ್ಯಾನ್ಸು ಫಂಕ್ಷನ್ ಎಲ್ಲನೂ ಶುರು ಆಗುತ್ತೆ. ಮಕ್ಕಳು ಪಾಪ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ರೆಡಿಯಾಗಿ ಅವ್ರ ಪಾಡಿಗೆ ಅವರು ಕಾಯ್ತಾ ಇರ್ತಾರೆ. ನಮ್ಮದು ಎಷ್ಟೊತ್ತಿಗೆ ಡ್ಯಾನ್ಸ್ ಎಲ್ಲ ಬರೋದು ಅಂತ ಕಾಯ್ತಾಯಿದ್ರು. ಫಂಕ್ಷನ್ ಎಲ್ಲನೂ ಚೆನ್ನಾಗೇ ನಡೆಯಿತು. शखों पे पत्ते गा रहे हैं, फूलों पे भगवे गा रहे, दीवाने खिलने गा रहे हैं, पंछी गा रहे, वो बगिया में दो फूलों पूरी हो रही है गुफ्तगू, जैसा
ಎಲ್ಲ ಹಂಚಿಕೊಳ್ಳೋಣ. ಒಂದಾಗಿ ಒಂದಾಗಿ ನಾವು ಹಾಡಿಕೊಳ್ಳೋಣ, ಹಾಡಿಕೊಳ್ಳೋಣ, ಹಾಡಿ ನೋಡಿ ಬಾಳೋಣ. ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಆದರೂ ಸ್ವಲ್ಪ ವೀಡಿಯೋನ ಮಾಡ್ಕೊಂಡ್ವಿ. ಪೆನ್ ಡ್ರೈವ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಪುಟಾಣಿಯಾಗಿ ಹಾಡಿದ್ರು, ಒಂಥರ ನೋಡೋದಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನಮ್ಮ ತನ್ವಿದ್ ಬಂದು ಸೆಕೆಂಡ್ ಡ್ಯಾನ್ಸೇ ಇತ್ತು. ಅವಳು ಡ್ಯಾನ್ಸ್ನ ಮುಗಿಸ್ಕೊಂಡು, ಅಂದರೆ ಯಾವ ಸಾಂಗಪ್ಪ ಅಂತಂದರೆ ಹಬ್ಬ ಹಬ್ಬ ಸಾಂಗ್ ಬಂತಲ್ಲ, ಅದು ಸೆಕೆಂಡ್ ಸಾಂಗು. ನಾವು ಸಾಂಗ್ನ ಅವಳದು ಡ್ಯಾನ್ಸ್ ಎಲ್ಲನೂ ಮುಗಿಸ್ಕೊಂಡು ಅಲ್ಲಿಂದ ಫಂಕ್ಷನಿಂದ ಊರಿಗೆ ಹೋಗಬೇಕಿತ್ತು. ಅಲ್ಲಿಂದ ಬೇಗನೆ ಹೊರಟ್ವಿ. ತನ್ವಿ ಅಂತೂ ಏನು ತಿಂಡಿನೇ ತಿಂದಿರಲಿಲ್ಲ. ಹಾಲು ಕುಡಿದು 2 ಬಿಸ್ಕೆಟ್ ತಿಂದು ಬಂದಿದ್ಲು. ಅದಕ್ಕೋಸ್ಕರ ನಾವು ಜಾಸ್ತಿ ಸಾಂಗ್ ಎಲ್ಲನೂ ಡ್ಯಾನ್ಸ್ನೆಲ್ಲನೂ ನೋಡೋದಕ್ಕೆ ಆಗಲಿಲ್ಲ. ಸರಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಡ್ಯಾನ್ಸ್ ಎಲ್ಲನೂ ಹೊರಟ್ವಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.